ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಖರ್ಗೆ ನಮಗೆ 400 ಸೀಟ್ ಬರಲಿ ಅಂತ ಆಶೀರ್ವದಿಸಿದ್ದಾರೆ. ಕಾಂಗ್ರೆಸ್ಗೆ 40 ಸೀಟ್ ಆದ್ರೂ ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಕಾಲೆಳೆದ ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ರಣಕಹಳೆ. ಇದು ರಾಜಕೀಯ ಚಳುವಳಿ ಅಲ್ಲ, ಕರ್ನಾಟಕ ಹಾಗೂ ಕನ್ನಡಿಗರ ಹಿತ ಕಾಯುವ ಪ್ರತಿಭಟನೆ ಎಂದ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಬರ ಪರಿಹಾರದ ಹಣ ಬಿಡುಗಡೆಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಸಿಎಂ ಕಚೇರಿಗೆ ಬೀಗ ಹಾಕಲು ಮುಂದಾದ ಬಿಜೆಪಿ ನಾಯಕರು. ಬಿಜೆಪಿಗೆ ಮತ ಹಾಕಿದರೆ ಶ್ರೀರಾಮನಿಗೆ ಗೆಲುವು ತಂದುಕೊಟ್ಟಂತೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತು. 20 ಲಕ್ಷ ಭಾರತೀಯರಿಗೆ ಮೈಕ್ರೋಸಾಫ್ಟ್ನಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರಬೇತಿ. ಬೆಂಗಳೂರಿನಲ್ಲಿ ಮೈಕ್ರೋಸಾಫ್ಟ್ ದಿಗ್ಗಜ ನಡೆಲ್ಲಾ ಹೇಳಿಕೆ. ಮೊದಲನೇ ಸುದ್ದಿಯನ್ನು ನೋಡೋಣ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯು 400ಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದಾಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಕಾಂಗ್ರೆಸ್ ಈ ಬಾರಿ 40 ಸ್ಥಾನಗಳನ್ನು ಪಡೆಯಲಿ ಎಂಬುದು ನಮ್ಮ ಪ್ರಾರ್ಥನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಈ ವರ್ಷ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 40 ಸ್ಥಾನಗಳನ್ನು ದಾಟುವುದಿಲ್ಲ ಎಂದರು. ನೀವು ನನ್ನ ಧ್ವನಿಯನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ. ದೇಶದ ಜನರು ಈ ಧ್ವನಿಯನ್ನು ಬಲಪಡಿಸಿದ್ದಾರೆ. ನಾನು ಕೂಡ ಈ ಬಾರಿ ಸಿದ್ಧರಾಗಿ ಬಂದಿದ್ದೇನೆ ಎಂದು ಪ್ರಧಾನಿ ಮೋದಿ ಸವಾಲು ಹಾಕಿದ್ರು. ಖರ್ಗೆ ಅವರು ರಾಜ್ಯಸಭೆಯಲ್ಲಿ ದೀರ್ಘಕಾಲ ಮಾತನಾಡಿದ್ದಾರೆ ಮತ್ತು ದೀರ್ಘಕಾಲದವರೆಗೆ ಮಾತನಾಡಲು ಅವರಿಗೆ ಹೇಗೆ ಅವಕಾಶ ಸಿಕ್ಕಿತು ಎಂದು ನಾನು ಯೋಚಿಸುತ್ತಿದ್ದೆ. ನಂತರ ಇಬ್ಬರು ವಿಶೇಷ ಕಮಾಂಡರ್ಗಳು ಅಲ್ಲಿಲ್ಲ ಎಂದು ನಾನು ಅರ್ಥಕೊಂಡೆ. ಆದ್ದರಿಂದ ಅವರು ಅದರ ಲಾಭವನ್ನು ಪಡೆದರು ಮತ್ತು ಖರ್ಗೆ ಅವರೇ, ಐಸಾ ಮೌಕಾ ಫಿರ್ ಕಹಾ ಮಿಲೇಗಾ ಹಾಡನ್ನು ಕೇಳಿರಬೇಕು ಎಂದು ನಾನು ಭಾವಿಸುತ್ತೇನೆ ಎಂದು ಮೋದಿ ವ್ಯಂಗ್ಯವಾಡಿದ್ರು. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕಾಂಗ್ರೆಸ್ ಗೊಂದಲದಲ್ಲಿಯೇ ಇತ್ತು. ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಕತ್ತು ಹಿಸುಕಿದೆ. ಕಾಂಗ್ರೆಸ್ ಪತ್ರಿಕೆಗಳಿಗೆ ಬೀಗ ಹಾಕಲು ಯತ್ನಿಸಿತು. ಕಾಂಗ್ರೆಸ್ನ ಚಿಂತನೆ ಹಳೆಯದಾಗಿದೆ, ಅದರ ಕೆಲಸವೂ ಕೂಡ ಎಂದರು. ಕಾಂಗ್ರೆಸ್ ಶತ್ರುಗಳಿಗೆ ಭೂಮಿ ನೀಡಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಒಬಿಸಿಗೆ ಮೀಸಲಾತಿ ಸಿಗಲಿಲ್ಲ. ಕಾಂಗ್ರೆಸ್ ಕಾಯಿಲೆ ಬಿದ್ದಿದೆ. ಸ್ವಂತ ನೀತಿ ಇಲ್ಲದವರು ಮೋದಿಯವರ ಗ್ಯಾರಂಟಿ ಬಗ್ಗೆ ಪ್ರಶ್ನೆ ಎತ್ತುತ್ತಿದ್ದಾರೆ ಅಂತ ಟೀಕಿಸಿದರು. ಕಾಂಗ್ರೆಸ್ ಬ್ರಿಟಿಷರಿಂದ ಪ್ರಭಾವಿತವಾಗಿದೆ. ಇದರಿಂದಾಗಿಯೇ ಬ್ರಿಟಿಷರು ಮಾಡಿದ ಕಾನೂನುಗಳನ್ನು ಕಾರ್ಯರೂಪಕ್ಕೆ ಬಂದವು. ದಶಕಗಳ ನಂತರವೂ ಕೆಂಪು ದೀಪ ಸಂಸ್ಕೃತಿ ಮುಂದುವರಿಯಿತು ಎಂದರು. ಕಾಂಗ್ರೆಸ್ಗೆ ನೀತಿಯೂ ಇಲ್ಲ, ನಾಯಕರೂ ಇಲ್ಲ. ಕಾಂಗ್ರೆಸ್ ಭಾರತೀಯ ಸಂಸ್ಕೃತಿಯನ್ನು ಗೌಣವಾಗಿ ನೋಡಿದೆ ಎಂದು ಕಾಂಗ್ರೆಸ್ಗೆ ಸ್ವಾವಲಂಬಿ ಭಾರತ ಎಂಬ ಮಾತನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ದೇಶವು ಎಲ್ಲವನ್ನು ಅರ್ಥ ಮಾಡಿಕೊಂಡಿದೆ ಮತ್ತು ಅದರ ಪರಿಣಾಮವನ್ನು ಕಾಂಗ್ರೆಸ್ ಅನುಭವಿಸ್ತಿದೆ ಅಂತ ಸ್ವತಃ ಎಐಸಿಸಿ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳೋರೆ 400 ಸೀಟ್ ಬಂದ್ಬಿಡುತ್ತೆ ಅಂತ. ಅವ್ರು ನಮ್ಗೆ ಆಶೀರ್ವಾದ ಮಾಡೋರೆ. ಆದರೆ ನಾನು ಪ್ರಾರ್ಥಿಸ್ತೀನಿ, ಅಟ್ಲೀಸ್ಟ್ 40 ಸ್ಥಾನಗಳನ್ನಾದ್ರೂ ಇಡೀ ದೇಶದ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿ ಅಂತ. ಕರ್ನಾಟಕದಲ್ಲಿ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು 20 ಕ್ಷೇತ್ರಗಳನ್ನ ಗೆಲ್ಲೋ ಟಾರ್ಗೆಟ್ ಹಾಕೊಂಡವ್ರೆ. ಹಂಗಾರೆ ಖರ್ಗೆ ಪ್ರಧಾನಿ ಮೋದಿ ಹೇಳುವಂತೆ ದೇಶದ 40 ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ ಕರ್ನಾಟಕದಲ್ಲೇ 20 ಬರುತ್ತಾ? ಮೋದಿಯವರ ಪ್ರಕಾರ ಅಸಾಧ್ಯ. 2019 ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಸ್ಥಾನವನ್ನ. ಆ 1 2 ಆಗುತ್ತೋ, 2 3 ಆಗುತ್ತೋ, 3 4 ಆಗುತ್ತೋ, 4 5 ಆಗುತ್ತೋ ಗೊತ್ತಿಲ್ಲ. ಆದರೆ ಇಡೀ ದೇಶದಲ್ಲಿ 40 ಸ್ಥಾನವನ್ನಾದರೂ ಗೆಲ್ಲಲಿ ಅಂತ ಕಾಂಗ್ರೆಸ್ ಕಾಲನ್ನು ಎಳೆದಿದ್ದಾರೆ. ನಿಜಕ್ಕೂ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಕಳೆದ 10 ವರ್ಷಗಳಲ್ಲಿ ನಿಜಕ್ಕೂ ಬೆಳೆಯಲೇ ಇಲ್ವಾ? ಕೇವಲ ಒಂದೇ ಒಂದು ಕುಟುಂಬದ ವ್ಯಕ್ತಿಗಾಗಿ, ಆತನನ್ನು ಪ್ರಮೋಟ್ ಮಾಡೋಕ್ಕಾಗಿ, ಅಂದರೆ ಪರೋಕ್ಷವಾಗಿ ರಾಹುಲ್ ಗಾಂಧಿ ವಿರುದ್ಧ, ರಾಹುಲ್ ಗಾಂಧಿನ ಬೆಳೆಸೋಕ್ಕೋಸ್ಕರ, ಬೆಳೆಯಲ್ಲ ವ್ಯಕ್ತಿ ಬೆಳೆಸೋಕ್ಕೋಸ್ಕರ ಕಾಂಗ್ರೆಸ್ ಇಷ್ಟು ವ್ಯರ್ಥ ಪ್ರಯತ್ನಗಳನ್ನ ಮಾಡ್ತಿದ್ಯಾ ಅಂತ ಟೀಕಿಸಿತು. ಒಟ್ಟಿನಲ್ಲಿ ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲಿ ಕೂಡ ಪ್ರಧಾನಿ ಮೋದಿ ಕಾಂಗ್ರೆಸ್ನ ಹೀನಾಯಮಾನವಾಗಿ ಟೀಕಿಸಿದ್ದಾರೆ. ಎಸ್ಸಿನ ಮುಂದಿನ ಸುದ್ದಿ ಪ್ರಧಾನಿ ಮೋದಿ ಭಾಷಣಕ್ಕೆ ಸಂಬಂಧಪಟ್ಟಿದ್ದು. ಕಾಂಗ್ರೆಸ್ ಯಾವಾಗಲೂ ದಲಿತರು, ಹಿಂದುಳಿದವರು, ಬುಡಕಟ್ಟು ಜನಾಂಗದವರ ವಿರುದ್ಧ ಎಂದು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ ಉದ್ಯೋಗದಲ್ಲಿ ಯಾವುದೇ ರೀತಿಯ SC ST ಮೀಸಲಾತಿಯನ್ನು ಜವಾಹರ್ಲಾಲ್ ನೆಹರು ವಿರೋಧಿಸಿದ್ದರು ಎಂದು ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಯ ಭಾಷಣದ ಮೇಲೆ ವಂದನಾ ನಿರ್ಣಯಕ್ಕೆ ಉತ್ತರಿಸಿ ಪ್ರಧಾನಿ ಮೋದಿ, OBCಗಳಿಗೆ ಎಂದಿಗೂ ಸಂಪೂರ್ಣ ಮೀಸಲಾತಿ ನೀಡದ ಕಾಂಗ್ರೆಸ್ ಸಾಮಾಜಿಕ ನ್ಯಾಯವನ್ನು ಬೋಧಿಸಬಾರದು ಎಂದು ಹೇಳಿದರು. OBCಗೆ ಯಾವತ್ತೂ ಸಂಪೂರ್ಣ ಮೀಸಲಾತಿ ನೀಡಬಾರದು. ಕಾಂಗ್ರೆಸ್ ಸಾಮಾನ್ಯ ವರ್ಗದ ಬಡವರಿಗೆ ಮೀಸಲಾತಿ ನೀಡಲಿಲ್ಲ. ಬಾಬಾ ಸಾಹೇಬರನ್ನ ಭಾರತ ರತ್ನಕ್ಕೆ ಅರ್ಹರೆಂದು ಪರಿಗಣಿಸಿದ ಕಾಂಗ್ರೆಸ್ ತನ್ನ ಕುಟುಂಬಕ್ಕೆ ಮಾತ್ರ ಭಾರತ ರತ್ನ ನೀಡುತ್ತಲೇ ಇದೆ. ಸಾಮಾಜಿಕ ನ್ಯಾಯದ ಪಾಠ ನಾಯಕರಾಗಿ ಯಾವುದೇ ಗ್ಯಾರಂಟಿ ಇಲ್ಲದವರು ಮೋದಿಯವರ ಖಾತರಿಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ ಎಂದು ಪ್ರಧಾನಿ ಮೋದಿ ಟೀಕಿಸಿದರು. ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಧಾನಿ ಮೋದಿ, ಅಧಿಕಾರದ ದುರಾಸೆಯಿಂದ ಪ್ರಜಾಪ್ರಭುತ್ವವನ್ನು ಬಹಿರಂಗವಾಗಿ ಕಾಂಗ್ರೆಸ್ ಕತ್ತು ಹಿಸುಕಿದೆ. ರಾತ್ರೋರಾತ್ರಿ ಪ್ರಜಾಸತ್ತಾತ್ಮಕವಾಗಿ ರಚಿಸಿರುವ ಸರ್ಕಾರವನ್ನು 10 ಬಾರಿ ವಜಾ ಮಾಡಿದೆ. ಕಾಂಗ್ರೆಸ್ ಪತ್ರಿಕೆಗಳ ಮೇಲೆ ದಾಳಿ ಮಾಡಿದೆ ಅಂತೇಳಿ ಕಂಪ್ಲೀಟ್ ಆಗಿ ರೇಗಿಸಿದ್ರು, ಟೀಕಿಸಿದ್ರು. ಈಗ ದೇಶವನ್ನು ಉತ್ತರ ದಕ್ಷಿಣ ಎಂದು ಒಡೆಯುವ ಹೇಳಿಕೆಯನ್ನು ನೀಡುತ್ತಿದೆ ಎಂದು ಮೋದಿ ಸಂಸದ DK ಸುರೇಶ್ ಅವರ ಹೇಳಿಕೆಯನ್ನು ಪರೋಕ್ಷವಾಗಿ ಟೀಕಿಸಿದ್ದಾರೆ.
ನನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅದನ್ನ ನನ್ನ ಕೈ ತೆಗೆಯೋ ಪ್ರಯತ್ನವನ್ನ ಮಾಡುತ್ತೆ. ಹಂಗನ್ಬಿಟ್ಟು ಕಾಲಿಗೆ ಮಾತ್ರ ಬೇರೆ ಟ್ರೀಟ್ಮೆಂಟು, ಕೈಗೆ ಮಾತ್ರ ಅಂತ ಹೇಳಕ್ಕಾಗಲ್ಲ. ದೇಶ ಅಂದಾಗ ಶಾರೀರಿಕವಾಗಿ ನಮ್ಮ ದೇಹ ಇದ್ದಂಗೆ. ಜಾರ್ಖಂಡ್ನ ಯಾವುದೋ ಒಬ್ಬ ದುರ್ಬಲ ಬಡತನದ ಟ್ರೈಬಲ್ ಹುಡುಗ ಒಲಿಂಪಿಕ್ಸ್ನಲ್ಲಿ ಪದಕವನ್ನ ಗೆಲ್ತಾನೆ ಅಂದ್ರೆ ಅದು ನನ್ನ ದೇಶ. ಹಂಗನ್ಬಿಟ್ಟು ಒಲಿಂಪಿಕ್ಸ್ ಟ್ರೈನಿಂಗ್ ಕರ್ನಾಟಕದವ್ರು ಕೊಡ್ಲಿಲ್ಲ ಅಂತ ಹೇಳಕ್ಕಾಯ್ತದ? ಕರ್ನಾಟಕದ ಯಾವುದೋ ವ್ಯಕ್ತಿಗೆ ಒಂದು ಅತ್ಯುತ್ತಮವಾದ ಪ್ರಶಸ್ತಿ ಬಂದಾಗ ಅದು ನನ್ನ ದೇಶ. ತಮಿಳುನಾಡಲ್ಲಿ DMK ಅದು ನನ್ನ ದೇಶ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ, ಅದು ನನ್ನ ದೇಶವೇ. ಇದರಲ್ಲಿ ತಾರತಮ್ಯ ಯಾಕೆ? ಇಡೀ ದೇಶವನ್ನ ಅಭಿವೃದ್ಧಿ ಮಾಡುವ ಯೋಜನೆ ನನ್ನದು. ಇದು ನನ್ನ ದೇಹವೇ ನನ್ನ ದೇಶ ಇದ್ದಂಗೆ. ಒಂದು ಕೈಗೆ ನೋವಾಗುತ್ತೆ, ಇನ್ನೊಂದು ಕೈ ಕೆಲಸ ಮಾಡುತ್ತೆ. ಈ ರೀತಿ ಇದ್ದಾಗ ನಾವು ದೇಶವನ್ನ ಪ್ರಬಲವಾಗಿ ಬೆಳೆಸಬೇಕು. ವಿಶ್ವದ ಭೂಪಟದಲ್ಲಿ ಭಾರತ ಅಂದ್ರೆ ಒಂದು ಲ್ಯಾಂಡ್ ಮಾರ್ಕ್. ಭಾರತ ಅಂದ್ರೆ ಇತರರಿಗೆ ಮಾದರಿ ಆಗ್ಬೇಕು. ಅಂತರಲ್ಲಿ ನೀವು ದೇಶನೇ ಹೊಡೆಯಕೊಳ್ತಿದ್ದೀರಾ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಶೀರ್ವಾದ ಮಾಡವ್ರೆ, ಅಬ್ ಕಿ ಬಾರ್ 400 ಕೆ ಪಾರ್. ಅಂದ್ರೆ ಇನ್ನು ಮುಂದೆ ನಮ್ಮ ಗುರಿ 400ಕ್ಕೂ ಅಧಿಕ. 370 ಇಂಡಿವಿಜುವಲ್ ಆಗಿ ನಾವೇ ಹೊಡ್ಕತೀವಿ ಬಿಜೆಪಿ ಅವರೇ. ಇದು ಪ್ರಧಾನಿ ಮೋದಿಗೆ ಸಂಸತ್ನಲ್ಲಿ ನಿಂತ್ಕೊಂಡು ಮಾತನಾಡುವಂತ ಘಂಟಾಘೋಷವಾಗಿ ಕುಡುಕಿರುವ ಪ್ರಧಾನಿ ಮೋದಿಯವರ ಮಾತನ್ನ ಕೇಳಿದ್ರೆ ಏನು ಕಾಂಗ್ರೆಸ್ ಅಲ್ಲಿ ಇಲ್ಲಿ ಪ್ರಧಾನಿ ಮೋದಿ ಸ್ಟ್ರಾಂಗ್ ಅನ್ನೋಕ್ಕಿಂತ ಕಾಂಗ್ರೆಸ್ ವೀಕ್ ವೀಕ್ ವೀಕ್. ಯಾರ್ರೀ ಹಂಗೆ ಮಾತಾಡಕ್ ತಾಕತ್ತಿದೆ? ರಾಹುಲ್ ಗಾಂಧಿ ಅಲ್ಲೆಲ್ಲೋ ಯಾತ್ರೆ ಮಾಡಿದ್ರೆ ನಾಯಿಗೆ ಹಾಕೋ ಬಿಸ್ಕೆಟ್ನ ಇನ್ಯಾರ ಕಾರ್ಯಕರ್ತರು ಕೊಟ್ಟು ಎಡವಟ್ ಮಾಡ್ಕತ್ತಾರೆ. ಮೊದಲೇ ಕಾಂಗ್ರೆಸ್ಸಿಗರನ್ನ ಮೋದಿ ಹಾಕೊಂಡು ತುಳಿತಿರುವಾಗ ಇವೆಲ್ಲ ಎಡವಟ್ಟುಗಳು. ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ರಾಮ ಮಂದಿರವನ್ನು ಹೇಗೆ ಮಾಡಬೇಕು, ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೇಗೆ ಟೀಕೆ ಮಾಡಬೇಕು ಚೆನ್ನಾಗಿ ಗೊತ್ತಿದೆ. ಆದರೆ ಕಾಂಗ್ರೆಸ್ BJPಯ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಎಸ್, ಪ್ರಧಾನಿ ಮೋದಿ ಹೇಳಿದ ಕರೆಕ್ಟು. ವಿಪಕ್ಷವಾಗಿ ಕಾಂಗ್ರೆಸ್ ಕಂಪ್ಲೀಟ್ ಫ್ಲಾಪ್ ಶೋ ಅವ್ರದ್ದು. ಕಾಂಗ್ರೆಸ್ನ ಯಾವ ನಾಯಕ ಪ್ರಧಾನಿ ಮೋದಿಯವರ ಮುಂದೆ ನಿಂತು ಸರಿಸಮಾನಾಗಿ ಮಾತನಾಡುವ ಕೆಪಾಸಿಟಿ ಹೊಂದವ್ರೆ? ನಾನು ಧೈರ್ಯವಾಗಿ ಹೇಳ್ತೀನಿ, ಸಿದ್ದರಾಮಯ್ಯ ಅವ್ರಿಗೆ ಆ ಕೆಪಾಸಿಟಿ ಇದೆ. ಆದರೆ ಅವ್ರು ಹಿಂದಿ ಮಾತಾಡಲ್ಲ, ಉತ್ತರ ಭಾರತೀಯರಿಗೆ ರೀಚ್ ಆಗಲ್ಲ. DK ಶಿವಕುಮಾರ್ ಅವ್ರಿಗೆ ಕೆಪಾಸಿಟಿ ಇದೆ, ಅವರು ಕೂಡ ಅಷ್ಟು ಹಿಂದಿಯನ್ನು ಮಾತಾಡಲ್ಲ. ಅವರ ಇಂಗ್ಲಿಷ್ನ ಭಾಷಣ ಸಂಪೂರ್ಣ ಭಾರತೀಯರಿಗೆ ತಲುಪಲ್ಲ. ಇದು ಕಾಂಗ್ರೆಸ್ಸಿಗರಿಗೆ ಅಂದರೆ ಕನ್ನಡಿಗರಿಗೆ ಇರುವಂಥ ಒಂದು ಕೊರತೆ. ಆದರೆ ದಕ್ಷಿಣ ಭಾರತದವರಾಗಿದ್ದುಕೊಂಡು ಕನ್ನಡಿಗರಾಗಿದ್ದುಕೊಂಡು ಘಂಟಾಘೋಷವಾಗಿ ಮಾತನಾಡುವಂಥ ಹಿಂದಿಯನ್ನು ಸುಲಲಿತವಾಗಿ ಮಾತನಾಡುವಂಥ ಕೆಪಾಸಿಟಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿದೆ. ಆದರೆ ಅವರೇ ಸೋತ್ಬಿಟ್ರು ಲೋಕಸಭೆಯಲ್ಲಿ. ರಾಜ್ಯಸಭೆಗೆ ಹೋಗಿ ಕೂತ್ಕೋಬೇಕಾಯ್ತು. ಮೋದಿಯವ್ರ ಆಪೋಸಿಟ್ ಮಾತಾಡೋ ಕೆಪಾಸಿಟಿ ಯಾರಿಗಿದೆ ಹಂಗಾರೆ ಲೋಕಸಭೆಯಲ್ಲಿ? ಈಗ ತಗೊಂಡು ಹೋಗ್ಬಿಟ್ರು ರಾಜ್ಯಸಭೆಯಲ್ಲೂ ಮೋದಿಯವ್ರನ್ನೂ ಖರ್ಗೆ ಅವ್ರನ್ನೂ ಕಾಲು ಎಳೆದ್ಬಿಟ್ರು ಪ್ರಧಾನಿ ಮೋದಿ. ದುರಂತ. ಪದೇ ಪದೇ ಹೇಳ್ತೀವಿ ಮೋದಿ ಸ್ಟ್ರಾಂಗ್, ಹೌದು. ಆದರೆ ಮೋದಿ ಸ್ಟ್ರಾಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಪಕ್ಷದವರು ವೀಕ್. ಇದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದುರಂತ. ವಿಪಕ್ಷಗಳು ಯಾವಾಗಲೂ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಕೆಲಸವನ್ನ ಮಾಡಬೇಕು. ಅಂಥವ್ರು ಯಾರು ಕಾಣಿಸ್ತಾ ಇಲ್ಲ. ರಾಹುಲ್ ಗಾಂಧಿ ಲಾಸ್ಟ್ ಟೈಮ್ ಮಾತಾಡಿದ್ ಗೊತ್ತಿತ್ತಲ್ಲ, ಮಾತಾಡ್ಬಿಟ್ಟು ಅಲ್ಲಿ ಬಂದು ಕಣ್ಣು ನೋಡಿದ್ರು, ಮೋದಿ ಅದನ್ನು ನೋಡಿದ್ರು. ಸಾಕಷ್ಟು ಸಾಕು ಅವರಿಗೆ. ಎಸ್, ಈಗ 400 ಸೀಟನ್ನು ನಾವು ಗೆದ್ದೇ ಗೆಲ್ತೀವಿ, ಅಟ್ಲೀಸ್ಟ್ ನೀವು 46 ಗೆಲ್ಲಿ. ಇಂಥ ಸವಾಲನ್ನು ಅನುಭವಿಸ್ಬೇಕಾದ ಪರಿಸ್ಥಿತಿನ INDIA ಅನ್ನೋ ಮೈತ್ರಿಕೂಟವನ್ನ ಮಾಡ್ಕೊಂಡ್ರೆ ಮಮತಾ ಬ್ಯಾನರ್ಜಿ ಅವರೇ ಹೇಳ್ತಾರೆ 40 ಸೀಟ್ ಗೆದ್ಕೊಂಬನ್ನಿ ನೋಡ್ಬಿಡೋಣ ಅಂತ. ಹೊಂದಾಣಿಕೆ ಕೊರತೆ. ನಿತೀಶ್ ಕುಮಾರ್ ಹೋಗಿ ಸೇರ್ಕತ್ತಾರೆ NDAಗೆ. ಹೊಂದಾಣಿಕೆ ಕೊರತೆ. ಆಮ್ ಆದ್ಮಿ ಪಕ್ಷದ ವಿಚಾರದಲ್ಲಿ ಕೂಡ ಸೀಟು ಹಂಚಿಕೆ ಕೊರತೆ. ಆದರೆ ಪಂಜಾಬ್ ಡೆಲ್ಲಿ 2 ಹೊಗೆನೆ, ಸಪೋರ್ಟ್ ಸಿಗಲ್ಲ. ಇನ್ನು ಎಲ್ಲಿಂದ INDIA ಮೈತ್ರಿಕೂಟ? ಇದು ಅತಿ ದೊಡ್ಡ ದುರಂತ ನಮ್ಮ ದೇಶದಲ್ಲಿ. ಎಸಿನ ಮುಂದಿನ ಸುದ್ದಿ, ಈ ಚಳವಳಿ ರಾಜಕೀಯ ಚಳವಳಿ ಅಲ್ಲ, ಇದು ರಾಜಕೀಯೇತರ ಚಳವಳಿ. ಕರ್ನಾಟಕ ಕನ್ನಡಿಗರ ಹಿತ ಕಾಯಲು ಮಾಡುತ್ತಿರುವ ಪ್ರತಿಭಟನೆ ಎಂದು CM ಸಿದ್ದರಾಮಯ್ಯ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೇವೆ. ಈ ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ. ಕರ್ನಾಟಕ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕೆಂಬ ಕಾರಣಕ್ಕೆ ಪ್ರತಿಭಟನೆ ನಡೆಸಿದ್ದೇವೆ ಎಂದರು. BJPಯಿಂದ ನಮಗೆ ಅನ್ಯಾಯ, ಕರ್ನಾಟಕ ಜನರಿಗೆ ದ್ರೋಹ. ತೆರಿಗೆ ಇಳಿಕೆ ಆದ ಮೇಲೆ ನಮಗೆ 62,098 ಕೋಟಿ ರು ಕಡಿಮೆ ಆಗಿದೆ. GST ಅವೈಜ್ಞಾನಿಕ ಎಂದು ಹೇಳಿದ್ದೇವೆ.
ವೈಜ್ಞಾನಿಕವಾಗಿ ಮಾಡಲು ನಾವು ಮನವಿ ಮಾಡಿದ್ದರೂ ಅವ್ರು ಮಾಡಲಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಹಣಕಾಸು ಆಯೋಗ ಸ್ವತಂತ್ರ ಸಂಸ್ಥೆ, ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡದೇ ಇದ್ರೂ ಹಣ ಯಾಕೆ ನೀಡಲಿಲ್ಲ ಎಂದು ಪ್ರಶ್ನಿಸಿ, ಅಮ್ಮ ನಿರ್ಮಲಾ ನಮ್ಮ ದುಡ್ಡು ನೀಡಮ್ಮ ಎಂದು ವ್ಯಂಗ್ಯ ಆಡಿದ್ದಾರೆ. ಹಣಕಾಸು ಆಯೋಗ ನಿಯೋಜಿಸುವ ಅಧಿಕಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿದೆ. 15ನೇ ಹಣಕಾಸು ಆಯೋಗದಲ್ಲಿ ದಕ್ಷಿಣ ಭಾರತದವರು ಯಾರೂ ಇರಲಿಲ್ಲ. ಇದರಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗಿದೆ. ಈ ಅನ್ಯಾಯವನ್ನು ಸರಿಪಡಿಸಲು ಈ ಪ್ರತಿಭಟನೆ ಎಂದು ಕಿಡಿಕಾರಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಗಲು ಸಿದ್ದರಾಮಯ್ಯ ಹೊಣೆ ಅಲ್ಲ. ಈ ಅನ್ಯಾಯ ಕಾರಣ ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ. ಸತ್ಯ ಮುಚ್ಚಿಡಲು ಸಾಧ್ಯವಿಲ್ಲ. ಯಡಿಯೂರಪ್ಪ, ಬೊಮ್ಮಾಯಿ ಎಂದು ವಾಗ್ದಾಳಿ ನಡೆಸಿದರು. DCM DK ಶಿವಕುಮಾರ್ ಮಾತನಾಡಿ, ನಿರ್ಮಲಾ ಸೀತಾರಾಮನ್ ಮಾತು ಕೊಟ್ಟಂತೆ ನಡೆದುಕೊಂಡಿಲ್ಲ. 26 BJP ಸಂಸದರು, 26 MPಗಳು ಬಾಯಿ ಬಿಟ್ಟಿಲ್ಲ. ಇಂದು ಮಾನ ಮರ್ಯಾದೆ ನಾಚಿಕೆ ಬಿಟ್ಟು ಬೆಂಗಳೂರಿನ ಗಾಂಧಿ ಪ್ರತಿಮೆ ಹತ್ತಿರ ಹೋಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಕರ್ನಾಟಕಕ್ಕೆ ಇಷ್ಟು ಮೋಸ ಆಗ್ತಿದೆ ಎಂದು ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳವ್ರೆ. ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ದೇಶದ ರಾಜಧಾನಿ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಕುಳಿತು ಕೇಂದ್ರ ಸರ್ಕಾರದ ಅನುದಾನದ ತಾರತಮ್ಯದ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಈ ತಾಕತ್ತು ಬೇರೆ ರಾಜ್ಯದವ್ರಿಗೆ ಇಲ್ಲ, ಯಾರೂ ಮಾಡಕ್ ಸಾಧ್ಯ ಇಲ್ಲ. ಇದೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಾತ್ರ ಇದನ್ನ ಮಾಡೋಕೆ ಸಾಧ್ಯ. ನೀವು ಮಾತಾಡೋದೆಲ್ಲ ಮಾತಾಡಿ, ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಅಥವಾ ಯಾರು ಬೇಕಾರಾಗಿರ್ಬೋದು, ಕೊಡೋದನ್ನ ಕೊಟ್ಬಿಟ್ಟು ಮಾತನಾಡಿ. ಕಾಲಿಗೆ ಮುಳ್ಳು ಚುಚ್ಚಿತು, ಕೈ ತೆಗೀತು, ಅವೆಲ್ಲ ಕತೆ ಹೇಳೋದು ಬಿಡಿ. ಗುಜರಾತ್ಗೆ ಕೊಟ್ಟಿರುವ ಅನುದಾನ ಮತ್ತು ಕರ್ನಾಟಕಕ್ಕೆ ಕೊಟ್ಟಿರುವ ಅನುದಾನ ಲೆಕ್ಕದ ಸಮೇತ ಮಾತನಾಡಿ. ನೀವು ಎಕನಾಮಿಕ್ಸ್ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರೆ ಎಮೋಷನ್ಸ್ ಜೊತೆ ಆಟ ಆಡ್ತೀರಾ ಅಂತ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಮುಗಿಬಿದ್ದಿದೆ. ಅದ್ಯಾಕೆ ಮಲತಾಯಿ ಧೋರಣೆ? ಗುಜರಾತ್ಗೆ ಸಿಗುವಂಥದ್ದು ಕರ್ನಾಟಕಕ್ಕೂ ಸಿಗಬೇಕು. ಜಾರ್ಖಂಡ್ನ ಯಾವುದೇ ಮೂಲೆಯ ಒಬ್ಬ ಹುಡುಗ ಒಲಿಂಪಿಕ್ಸ್ ಹೋಯ್ತಾನಂದ್ರೆ ಕನ್ನಡಿಗರು ಹೋಗ್ಬೇಕು. ಕನ್ನಡಿಗರಿಗೆ ಆ ಮಟ್ಟ ಟ್ರೈನಿಂಗ್ ಕೊಟ್ರೆ ತಾನೇ ಹೋಗೋದು. ಒಲಿಂಪಿಕ್ಸ್ ನಲ್ಲಿ ಇಂಡಿವಿಜುವಲ್ ಮೆಡಲ್ ಬಂದಿದ್ದು HN ಗಿರೀಶ್, ಹಾಸನದ ಯುವಕ. ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ, ಅದು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಇಂಡಿವಿಜುವಲ್ ಮೆಡಲ್ ಬಂದಿದ್ದು ಕರ್ನಾಟಕಕ್ಕೆ. ಅದನ್ನು ಹೊರತುಪಡಿಸಿದ್ರೆ ಈ ಹಿಂದೆ ದೇಶದ ಕ್ರಿಕೆಟ್ ತಂಡದಲ್ಲಿ ಕರ್ನಾಟಕದ 7-8 ಜನ ಆಟಗಾರರು ಇರ್ತಿದ್ರು. ಇವತ್ತು ವಿಶ್ವಕಪ್ ತಂಡದಲ್ಲಿ ಕೂಡ ಕನ್ನಡಿಗರಿಲ್ಲ. ನೀವು ಸ್ಪೋರ್ಟ್ಸ್ ನ ಉದಾಹರಣೆ ತಗೊಬಂದ್ರೆ ನಾವು ಸ್ಪೋರ್ಟ್ಸ್ ಅಲ್ಲೇ ಉದಾಹರಣೆ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ ಹಿಡಿದಿದೆ. ವಿಶ್ವಕಪ್ ತಂಡದಲ್ಲಿ ಯಾರಿದ್ರು? ಮಯಾಂಕ್ ಅಗರ್ವಾಲ್ಗೆ ಕೆಪಾಸಿಟಿ ಇರ್ಲಿಲ್ವಾ? ಕರುಣ್ ನಾಯರ್ ಕತೆ ಏನಾಯ್ತು? ಇದು ದುರಂತ. ಅದಕ್ಕೆ ಮೋದಿ ಬೇಕಾದ್ರೆ ಉತ್ತರ ಕೊಡ್ತಾರೆ, ರಾಹುಲ್ ದ್ರಾವಿಡ್ ಕನ್ನಡಿಗರು ನಾವು ಕೋಚ್ ಮಾಡ್ಲಿಲ್ವಾ ಅಂತ. ನೀವೆಲ್ಲಿಂದ ಕೋಚ್ ಮಾಡ್ತೀರಾ? ಜೈ ಶಾ, ಅಮಿತ್ ಶಾ ಪುತ್ರ BCCI ನಲ್ಲಿ ಯಾಕಿದ್ದಾರೆ? ಸೌರವ್ ಗಂಗೂಲಿ BCCI ಅಧ್ಯಕ್ಷರಾದ್ರು, ವೈಯಕ್ತಿಕವಾಗಿ ಎಲ್ಲರೂ ಖುಷಿ ಪಟ್ರು. ಜೈ ಶಾ ಯಾರ್ರೀ? ಯಾವ್ದಾದ್ರು ಗಲ್ಲಿ ಕ್ರಿಕೆಟ್ ಆಡಿರೋ ಸ್ಟ್ಯಾಟ್ಸ್ ಇದೆಯಾ? ಇಲ್ಲ ಯಾವ್ದಾದ್ರು ಕ್ಲಬ್ ಕ್ರಿಕೆಟ್ ಆಡೋರ? ಇಲ್ಲ ಯಾವ್ದಾದ್ರು ರಣಜಿ ಆಡೋರ? ಅವರು BCCIಲಿ ಅತಿ ದೊಡ್ಡ ಹುದ್ದೆ. ಅಮಿತ್ ಶಾ ಮಗನಿಗೆ. BJಪಿಗರು ಹೆಂಗ್ ಉದಾಹರಣೆ ಕೊಡ್ತಾರೋ, ಹೆಂಗೆ ಎಮೋಷನಲ್ ಆಗಿ ಜನರನ್ನ ಹೊಡೆಯಕ್ಕೆ ಹೋಯ್ತಾರೋ, ಅದೇ ರೀತಿ ಎಮೋಷನಲ್ ಆಗಿ ಹೊಡೆಯುವಂತ ಕೆಪಾಸಿಟಿ ಕಾಂಗ್ರೆಸ್ ನಾಯಕರಿಗೆ ಇಲ್ಲ. ಅದೇ ದುರಂತ. ಅದೇ ದುರಂತ. ಇಡೀ ದೇಶಕ್ಕೆ ಟ್ಯಾಕ್ಸ್ ಕಟ್ಟಕ್ಕೆ ಕರ್ನಾಟಕ ಬೇಕು. ಇಡೀ ದೇಶದಲ್ಲಿ ತೆರಿಗೆ ಕಟ್ಟೋದ್ರಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ. ಆರ ಅನುದಾನ ನೀವು 100 ರೂಪಾಯಿ ಕಟ್ಟರೆ 12-13 ರೂಪಾಯಿ ಬರಬೇಕು. ಕಟ್ಟೋ ಲಕ್ಷಾಂತರ ರೂಪಾಯಿ ತೆರಿಗೆಗೆ ಬಂದ ಪರಿಹಾರ ಎಷ್ಟು? ಅಭಿವೃದ್ಧಿಗೆ ಬರುವ ಅನುದಾನ ಒಂದ್ ಕಡೆಗೆ ಇರ್ಲಿ, ಬರ ಪರಿಹಾರಕ್ಕೆ ಎಲ್ಲಿ ಕೊಟ್ರಿ? ಕರ್ನಾಟಕದವರು ಅಕ್ಕಿ ಕೇಳಿದಾಗ ಕೊಡ್ಲಿಲ್ಲ. ಈಗ ನಮೋ ಅಕ್ಕಿ 29 ರೂಪಾಯಿ, ಯಾರು ಬೇಕಾದ್ರೆ ತಗೋಬಹುದು. ಅಕ್ಕಿ ಇದೆ. ಹೀಗಾಗಿ ಅದೇ ಈಗಾಗಲೇ ಹೇಳಿದ್ನಲ್ಲ, ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ, ಆಪೋಸಿಷನ್ ವೀಕ್ ಅಷ್ಟೆ. ಎಕನಾಮಿಕ್ಸ್ ಬಗ್ಗೆ ಮಾತಾಡಿ ಅಂದ್ರೆ ಎಮೋಷನಲ್ ಆಗಿ ಸಖತ್ತಾಗಿ ಮಾತಾಡ್ತಾರೆ BJಪಿಗರು ಅನ್ನೋದು ದುರಂತ. ಅಲ್ಟಿಮೇಟ್ ಆಗಿ ರಾಜಕೀಯ, ಅಧಿಕಾರ. ಇವರು ಬಂದಿದ್ದು 5 ಗ್ಯಾರಂಟಿ ಕೊಟ್ಟೆ ಅಧಿಕಾರಕ್ಕೆ. ಅವ್ರು ಕೊಡ್ತಿರೋದು ಗ್ಯಾರಂಟಿ. ಅವರು ಗ್ಯಾರಂಟಿಗಳನ್ನ ಭರವಸೆ ಅಭಿವೃದ್ಧಿ ಅಂತ ಹೇಳ್ತಾರೆ. ಇವ್ರು ಗ್ಯಾರಂಟಿ ಅಂತಾರೆ. ಇವ್ರು ಹೇಳಿದ ಗ್ಯಾರಂಟಿನ ಬಿಟ್ಟಿ ಅಂತ ಅವ್ರು ಹೇಳ್ತಾರೆ. ಅವ್ರು ಕೊಟ್ಟಿದ್ದ ಗ್ಯಾರಂಟಿನ ದೇಶದ ಅಭಿವೃದ್ಧಿ ಅಂತ ಅವ್ರು ಬಿಂಬಿಸ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ದೇಶ ಉದ್ಧಾರ ಆಗಬೇಕಷ್ಟೇ. ಮುಂದಿನ ಸುದ್ದಿ,
ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ವಿಧಾನಸೌಧ ಆವರಣದಲ್ಲಿ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ವಿಧಾನಸೌಧ ದಕ್ಷಿಣ ದ್ವಾರದ ಮೂಲಕ ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳ ಕಚೇರಿಗೆ ನುಗ್ಗಲು ಯತ್ನಿಸಿದರು. ಈ ವೇಳೆ ಪೊಲೀಸರು ಬಿಜೆಪಿ ನಾಯಕರನ್ನು ತಡೆದರು. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಪೊಲೀಸರನ್ನು ತಳ್ಳಿ ಮುಂದೆ ಹೋದರು. ಕೂಡಲೇ ಪೊಲೀಸರು ವಿಧಾನಸೌಧ ದಕ್ಷಿಣ ದ್ವಾರದ ಬಾಗಿಲನ್ನು ಹಾಕಿದ್ರು. ಆಗ BY ವಿಜಯೇಂದ್ರ, ಆರ್ ಅಶೋಕ್ ಮತ್ತು ಶಾಸಕ ಮುನಿರತ್ನ ವಿಧಾನಸೌಧ ದಕ್ಷಿಣ ದ್ವಾರಕ್ಕೆ ಬೀಗ ಹಾಕಲು ಯತ್ನಿಸಿದರು. ಈ ವೇಳೆ ಪೊಲೀಸರು ಬಿಜೆಪಿ ನಾಯಕರನ್ನು ತಡೆದರು. ಬಳಿಕ ಕೇಸರಿ ಕಲಿಗಳನ್ನು ವಿಧಾನಸೌಧ ದಕ್ಷಿಣ ದ್ವಾರದ ಮೆಟ್ಟಿಲುಗಳ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾನಿರತ ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದು ಬಸ್ನಲ್ಲಿ ಕರೆದೊಯ್ದರು. ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಇನ್ನೂ ಅನೇಕ ನಾಯಕರು ಭಾಗಿಯಾಗಿದ್ದರು. ಇದೇ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬರಗಾಲ ಸಂಬಂಧಿತ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಟೀಕಿಸಿದ್ರು. ಸರ್ಕಾರವು ತನ್ನ ಖಜಾನೆಯನ್ನು ಖಾಲಿ ಮಾಡಿಕೊಂಡಿದೆ. ದೆಹಲಿ ಚಲೋ ಮೂಲಕ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಾಟಕ ಮಾಡ್ತಿದ್ದಾರೆ ಅಂತ ಟೀಕಿಸಿದ್ರು. ಆಬ್ವಿಯಸ್ಲಿ ಮಾಡಲೇಬೇಕಾದ ಅನಿವಾರ್ಯತೆ ಬಿಜೆಪಿಗೆ. ಇವ್ರು ಇಡೀ ಸರ್ಕಾರ ಇಂಡು ದಂಡು ಸಮೇತ ಡೆಲ್ಲಿಗೆ ಹೋಗ್ಬಿಟ್ಟು ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರಿಗೆ ಸಹಜವಾಗಿ ಇಂಥ ಸವಾಲುಗಳಿರ್ತಾವೆ, ಮಾಡಲೇಬೇಕು. ವಿಜಯೇಂದ್ರ ಅವರನ್ನು, ಆರ್ ಅಶೋಕ್ ಅವರನ್ನು ಸೈಡ್ಗೆ ಇಟ್ಬಿಡೋಣ. ಅವ್ರು ಈಗ ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರು ಏನು ಪ್ಲ್ಯಾನ್ ಮಾಡ್ತಾರೆ, ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನೋ ಅದು ಲೋಕಸಭೆಗೆ ಮತ್ತು 2028 ವಿಧಾನಸಭೆಗೆ ಕೌಂಟ್ ಆಗುತ್ತೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏನು ಮಾಡ್ತು ಸ್ವಾಮಿ ಕರ್ನಾಟಕದಲ್ಲಿ? ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಏನಾಯಿತು? ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಹೋದರೆ ಹಿಜಾಬು, ಹೋಟ್ಲಿಗೆ ಹೋಗಿ ಏನಾರು ತಗಾಬಲ ಬರೋಣ ಅಂದರೆ ಹಲಾಲು ಜಟ್ಕಾ ಕಟ್ಟು, ಬೆಳಗ್ಗೆ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಹೋಗೋಣ ಅಂದರೆ ಆಜಾನು, ಹನುಮಾನ್ ಚಾಲೀಸು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದವರ ಬಾಯಲ್ಲಿ ಚುನಾವಣೆಯ ಘೋಷಣೆಯ ಅಜೆಂಡಾ ಏನಂದರೆ ಲವ್ ಜಿಹಾದ್ ವಿರುದ್ಧ. ಅಭಿವೃದ್ಧಿ ಏನೂ ಆಗಲಿಲ್ಲ. ಬಿಜೆಪಿ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಸರಿ ಅಂತಲೂ ಸಮರ್ಥಿಸ್ತಾ ಇಲ್ಲ. ಎಲ್ಲರದ್ದು ಹಣೆ ಬರಹ ಅದೇ. ಬಿಜೆಪಿ ಸರ್ಕಾರ ಇದ್ದಾಗ ಏನು ಮಾಡ್ತು? ನಾನು ಅದಕ್ಕೆ ಫಸ್ಟ್ ಹೇಳಿದ್ದು, ವಿಜೇಂದ್ರ, ಆರ್ ಅಶೋಕ್ ಅವ್ರನ್ನ ಸೈಡ್ಗಿಡಿ. ಈಗ ಅವ್ರಿಗೆ ನಾಯಕತ್ವ ಸಿಕ್ಕಿದೆ. ಅಲ್ಲೇ ಪ್ರೊಟೆಸ್ಟ್ ಮಾಡ್ತಾ ಇರಲ್ಲ. ಬೊಮ್ಮಾಯಿ ಅವ್ರು ಏನು ಮಾಡಿದ್ರು? ಇದೇ ಗಲಾಟೆಗಳಾಗುವಾಗ ರಾಜ್ಯದಲ್ಲಿ ಏನು ಮಾಡಲಿಲ್ಲ. ನೈತಿಕ ಪೊಲೀಸ್ಗಿರಿ, ಹಿಜಾಬು, ಹಲಾಲು ಹೋಗಲಿ. ಹಿಂದೂಗಳ ಜಾತ್ರೆಗಳಲ್ಲಿ ಮುಸ್ಲಿಮರು ವ್ಯಾಪಾರವನ್ನು ಮಾಡುವಂತಿಲ್ಲ. ಎಲ್ಲಿ ಬದುಕ್ತಾ ಇದ್ದೀವಿ ನಾವು? ಯಾವ ಇಸ್ವಿಲ್ ಬದುಕ್ತಾ ಇದ್ದೀವಿ? ಯಾವ ದೇಶದಲ್ಲಿ ಬದುಕ್ತಾ ಇದ್ದೀವಿ? ಜಾತ್ಯತೀತತೆಗೆ ಅರ್ಥ ಎಲ್ಲಿದೆ? ಎಲ್ಲವನ್ನ ಕೂಡ ಜನ ನೋಡ್ತಿದ್ರು. ಬಿಜೆಪಿನ ಮಕಡೆ ಮಲಗಿಸಿದ್ರು. ಬಿಜೆಪಿ ಮಾಡಿದ್ದೇ ಸರಿ, ಪ್ರಧಾನಿ ಮೋದಿಯವರು ಹೇಳಿದ್ದೇ ಸರಿ ಅಥವಾ ಹೇಳುತ್ತಿರೋದು ಸರಿ ಅಂದಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರದ ಹೊರತಾಗಿ ಕೂಡ ಯಾಕೆ ಬಿದ್ದೋಯ್ತು ಚುನಾವಣೆಯಲ್ಲಿ? ಏನು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರಪ್ಪ, ಏನು ಬಿಫೋರ್ ವೋಟಿಂಗ್ಗೆ ತಗೊಂಡೋಗಿ ಎಲ್ಲ ಮನೆಗೆ ತುಂಬಿಸ್ಬಿಟ್ರ 5 ಗ್ಯಾರಂಟಿನ? ಜನರ ನಂಬಿಕೆಯನ್ನು ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ರು. ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿದ್ರು, ನಡೆದಿರು. ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುವಾಗ ಸಾಕಷ್ಟು ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಸರ್ಕಾರ ಬಂದು ಇನ್ನೂ 1 ವರ್ಷ ಆಗಿಲ್ಲ ರೀ. ಕೇಂದ್ರದಿಂದ ಪರಿಹಾರವನ್ನು ಕೇಳಲಿಲ್ಲ, ಬರ ಪರಿಹಾರವನ್ನು ಕೇಳಿದ್ದು. ಕೇಂದ್ರದಿಂದ ಅನುದಾನವನ್ನು ಕೇಳಲಿಲ್ಲ. ನಾವು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, ನಮಗೆ ಕಾಸು ಕೊಡಿ ಅಂತ ಏನು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವ್ರು ಕೇಳಿದ್ರ? ಇಲ್ಲ. ನಮ್ಮ ದೇಶ, ನಮ್ಮ ರಾಜ್ಯ ಈ ಬಾರಿ ಸಾಕಷ್ಟು ಬರದಿಂದ ನಲುಗ್ತು. ಪರಿಹಾರ ಕೊಡಿ ಅಂತ ಎಲ್ಲಿ ಕೊಟ್ರಿ? ಇದನ್ನು ಕೇಳೋದಕ್ಕೆ, ಇದನ್ನು ಕನ್ನಡಿಗರ ಮನಸ್ಸಿಗೆ ಮುಟ್ಟಿಸೋದಕ್ಕೆ ಡೆಲ್ಲಿಗೆ ಹೋದರು. ಹಿಂದೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ಅನ್ಸುತ್ತೆ ಸವಾಲಾಗ್ತಾಗ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ಕೊಂಡು ಹೋದ್ರು. ಈಗ ದೆಹಲಿ ಚಲೋ ಮಾಡಿದ್ರು. ಬಿಜೆಪಿಗರು ಸರಿ ಇಲ್ಲ, ಕಾಂಗ್ರೆಸ್ಸಿಗರು ಅದ್ಭುತ ಅನ್ನೋದು ಉದ್ದೇಶವಲ್ಲ. ಎಲ್ಲ ಯಾರಿದ್ದ ನೋಡಿ, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏನಾಯ್ತೋ ಗೊತ್ತಿಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿದ್ರು ಸಿದ್ದರಾಮಣ್ಣ, DK ಶಿವಕುಮಾರ್ ಅವರು ಅಂದರೆ ಅಟ್ಲೀಸ್ಟ್ ವಯಸ್ಸಾದಿರೋ ತಾಯಂದಿರು, ಅಪ್ಪ ನಮ್ಮ ಮಕ್ಕಳೂ ಕಾಸು ಕೇಳಂಗಿಲ್ಲ, ಸೊಸೆದಿರ್ನೂ ಕಾಸು ಕೇಳಂಗಿಲ್ಲ, ಯಜಮಾನರು ಬದುಕಿಲ್ಲ ಅಥವಾ ಯಜಮಾನ್ರಿದ್ರೂ ಕಾಸು ಕೇಳಂಗಿಲ್ಲ, ಯಾರ ಮೇಲೆ ಡಿಪೆಂಡ್ ಆಗಂಗಿಲ್ಲ, ಎಲ್ಗೋ ಊರಿಗೆ ಬಸ್ ಹತ್ಕೊಂಡು ಹೋಗ್ಬಿಟ್ಟು ಬರ್ತೀವಿ. ಇಂಥದ್ದು ಒಂದೇ ಒಂದು ಯೋಜನೆಯನ್ನು ಜನಸಾಮಾನ್ಯರೆಲ್ಲರೂ ಹೇಳಬೇಕು. ಆಮೇಲೆ ರೈತರಿಗೆ ಅದು ಕೊಟ್ಟಿದ್ದೆ, ಅಸಂಘಟಿತ ವಲಯಕ್ಕೆ ಇದು ಕೊಟ್ಟಿದ್ದೆ, ಅವೆಲ್ಲ ಪ್ರತಿಯೊಬ್ಬರೂ ಕೂಡ ಹೇಳುವಂಥ ಯೋಜನೆಯನ್ನು ಬಿಜೆಪಿ ಏನು ಕೊಟ್ಟಿತ್ತು? ಯಾರು ದಯವಿಟ್ಟಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಬಿಜೆಪಿ ಸರ್ಕಾರದಲ್ಲಿ ಇದಿತ್ತು ಕಳೆದ ಬಾರಿ ಅಂತ. ಅವ್ರು ಪ್ರತಿಭಟನೆ ಮಾಡ್ತಾರೆ, ಅದನ್ನು ಇವ್ರು ಟೀಕಿಸ್ತಾರೆ.
ಎಸ್. ರೈತರ ಪರವಾಗಿ ಮೊಸಳೆ ಕಣ್ಣೀರ್ ಹಾಕ್ತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ಕಾಂಗ್ರೆಸ್ ಸರ್ಕಾರ ಕಳೆದ ತಿಂಗಳು ದೆಹಲಿಗೆ ಹೋಗ್ತಾರೆ. ಜಮೀರ್ ಅಹಮದ್ ಕರ್ಕೊಂಡು ಯಾವ ಫ್ಲೈಟ್ ಅಲ್ಲಿ ಹೋಗ್ತಾರೆ? ಐಷಾರಾಮಿ ವಿಶೇಷ ವಿಮಾನವನ್ನು ತೆಗೆದುಕೊಂಡು ಸನ್ಮಾನ್ಯ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಮೋಜು ಮಾಡಿಕೊಂಡು ಇವತ್ತು ದೆಹಲಿಗೆ ಹೋಗಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಬಡವರು ರೈತರು ಎಲ್ಲರೂ ಕೂಡ ಗಮನಿಸುತ್ತಾರೆ. ಮಜಾ ಮಾಡಿಕೊಂಡು ಕೂತಿರ್ತಕ್ಕಂಥ ಈ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಂಕಷ್ಟಕ್ಕೆ, ಅವರ ಬವಣೆಗೆ ಸ್ಪಂದನೆ ಮಾಡ್ತಕ್ಕಂಥ ಯಾವುದೇ ಒಂದು ಇಚ್ಛಾಶಕ್ತಿನ ತೋರದೆ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ರೈತರ ಒಂದು ದುರಾದೃಷ್ಟ ಇವತ್ತು. ಇನ್ನು ಮುಂದಿನ ಸುದ್ದಿ, ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರು ಸೇರ್ಪಡೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಸಂಚಲನ ಶುರುವಾಗಿದೆ. ಶೆಟ್ಟರ್ ಬೆನ್ನಲ್ಲೇ ಬಿಜೆಪಿಯಿಂದ ಬಂದಿದ್ದ ಲಕ್ಷ್ಮಣ್ ಸವದಿ ಕೂಡ ಕಾಂಗ್ರೆಸ್ನಿಂದ ಮತ್ತೆ ಬಿಜೆಪಿಗೆ ವಾಪಸ್ ಹೋಗ್ತಾರೆ ಎಂಬ ವದಂತಿ ಹರಿದಾಡ್ತಿದೆ. ಎಲ್ಲಾ ಊಹಾಪೋಹಕ್ಕೆ ಸವದಿ ಉತ್ತರ ನೀಡಿದ್ದಾರೆ. ಜಗದೀಶ್ ಶೆಟ್ಟರ್ ಅಂತೆ ನೀವು ಕೂಡ ಬಿಜೆಪಿಗೆ ವಾಪಸ್ ಹೋಗ್ತೀರಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಸವದಿ, ನಾನು ಮೊದಲು ಬಂದಿದ್ದು, ಆಮೇಲೆ ಅವರ ಬಂದ್ರು ಹೋದ್ರು ಎಂದಿದ್ದಾರೆ. ನಾನ್ಯಾಕೆ ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿಜೆಪಿಗೆ ಹೋಗ್ಬೇಕು? ಅವರ ವಿಚಾರ ಅವರಿಗೆ, ನಮ್ಮ ವಿಚಾರ ನಮಗೆ. ಜಗದೀಶ್ ಶೆಟ್ಟರ್ ಹಾದಿ ಎಲ್ಲರೂ ತುಳಿಬೇಕಾ ಅಂತ ಸವದಿ ಪ್ರಶ್ನಿಸಿದ್ದಾರೆ. ನನಗೆ ಅವತ್ತಾಗಿರೋ ನೋವನ್ನು ನಾನು ಸಹಿಸ್ಕೊಂಡಿದ್ದು, ಕೊನೆಗೆ ಅನಿವಾರ್ಯವಾಗಿ ಆ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ಬೇಕಾಯ್ತು ಹೀಗೆ ಅಂದ್ಬಿಟ್ಟು ತಿಳಿಸಿದ್ದಾರೆ. ಕಾಂಗ್ರೆಸ್ ನನ್ನನ್ನು ಗೌರವದಿಂದ ಬರಮಾಡ್ಕೊಂಡಿದೆ, ನನಗೆ ಆಶ್ರಯ ನೀಡಿದೆ ಅಂತ ಸವದಿ ಹೇಳಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಲಕ್ಷ್ಮಣ್ ಸವದಿಯವರು ದೆಹಲಿಯಲ್ಲಿ ನಡೆದಂಥ ಪ್ರೊಟೆಸ್ಟ್ನಲ್ಲಿ ಒಂದು ಸ್ವಲ್ಪ ಸಿದ್ದರಾಮಯ್ಯ ಅವ್ರ ಜೊತೆ, ಇನ್ನು ಸ್ವಲ್ಪ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ, ಸಿದ್ದರಾಮಯ್ಯ ಅವರು ಸವದಿ ಜೊತೆ ಮಾತಾಡಿದೆ, ಡಿ.ಕೆ. ಶಿವಕುಮಾರ್ ಅವರು ಸವದಿ ಜೊತೆ ಮಾತಾಡಿದೆ. ಸವದಿಯವರಿಗೆ ಸಿಗಬೇಕಾದ ನಿಜವಾದ ಗೌರವವನ್ನು ಕಾಂಗ್ರೆಸ್ ಕೊಟ್ಟಿದೆ ಅನ್ನೋದಕ್ಕೆ ಅದು ಉದಾಹರಣೆ. ಅದ್ರ ಮೇಲೆ ಹೋಯ್ತಾರೆ ಅಂದರೆ ಅವರಣೆ ಬರ ಯಾರೇನು ತಡೆಯೋಕ್ಕಾಗಲ್ಲ. ಅದ್ರ ಮೇಲೂ ಇಷ್ಟೆಲ್ಲ ಆದಮೇಲೂ ಇರ್ತಾರೆ ಅಂದರೆ ಅದು ಅವ್ರ ದೊಡ್ಡತನ ಮುಖ್ಯವೋ ದಡ್ಡತನ ಮುಖ್ಯವೋ ಅದನ್ನೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಜನ. ಈ ಬಿ ಜೆ ಪಿಗರೇನೋ ಆಪ್ರೇಷನ್ ಮಾಡ್ತಾವ್ರೆ, ಅದಾಗಲೇ ಜಗದೀಶ್ ಶೆಟ್ಟರ್ ಹೋಗಿದ್ದಾರೆ, ಅವರು ಬಿಡಿ, ಅವ್ರದ್ದು ಲೆಕ್ಕಾಚಾರವೇ ಬೇರೆ. ಈಗ ಸೌದಿ ಅವರು ಹೋಗಲ್ಲ, ನಾನು ಯಾಕೆ ಹೋಗ್ಬೇಕಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಸ್ಸಿನ ಮುಂದಿನ ಸುದ್ದಿ, ಬಿಜೆಪಿ ನಾಯಕ ವಿಧಾನಸಭೆಯ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇದೀಗ ಲೋಕಸಭಾ ಚುನಾವಣೆಗೆ ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಟಿಕೆಟ್ ಸಿಗುವ ವಿಶ್ವಾಸದ ಚುನಾವಣೆ ಆರಂಭಕ್ಕೂ ಮುನ್ನ ರಾಮನ ಹೆಸರಿನಲ್ಲಿ ಪ್ರಚಾರ ಆರಂಭಿಸಿರುವ ಕಾಗೇರಿ, ಬಿಜೆಪಿಗೆ ನೀವು ಮತ ಹಾಕಿದರೆ ಅದು ರಾಮನಿಗೆ ಹಾಗೂ ಪ್ರಧಾನಿ ಮೋದಿಗೆ ಮತ ಹಾಕಿದಂತೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಎಂದು ಕಾರ್ಯಕರ್ತರು ಕರೆ ನೀಡವ್ರೆ. ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ನಗರದ ಕಚೇರಿಯಲ್ಲಿ ಮಾತನಾಡಿದ ಅವರು, ಕೆನರಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಮಲದ ಹೂ ವ್ಯಕ್ತಿ ಯಾರು ಎಂಬುದನ್ನು ವರಿಷ್ಠರು ಸೂಕ್ತ ಸಮಯದಲ್ಲಿ ಘೋಷಣೆ ಮಾಡ್ತಾರೆ. ಕಳೆದ ಬಾರಿಗಿಂತ ದಾಖಲೆ ಮತಗಳಿಂದ ಈ ಬಾರಿ ನಮ್ಮ ಬಿಜೆಪಿ ಗೆಲ್ಲದೆ, ಕಳೆದ ಬಾರಿ 4,80,000 ಮತಗಳ ಅಂತರದಿಂದ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿತ್ತು. ಈ ಬಾರಿಯ ದಾಖಲೆಗಳನ್ನು ಮುರಿದು ಇನ್ನೊಂದು ದಾಖಲೆಗಳನ್ನು ನಾವು ಸೃಷ್ಟಿಸ್ತೇವೆ ಎಂದು ಅವರು ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತರು ಹಾಗೂ ಮತದಾರರಲ್ಲಿ ಮನವಿ ಮಾಡುತ್ತೇವೆ, ಬಿಜೆಪಿಗೆ ಮತ ಹಾಕಿದರೆ ಅದು ರಾಮನಿಗೆ ಮತ ನೀಡಿದಂತೆ ಅಂತ. ಇದೇ ಬಿಜೆಪಿಯವರ ಹಣೆ ಬರ. ಹಿಂಗೆ ಎಮೋಷ್ನಲಿ ಕಾಂಗ್ರೆಸ್ ಅವರು ಶುರು ಮಾಡ್ಕೋಬೇಕು. ಕಾಂಗ್ರೆಸ್ಗೆ ಮತ ನೀಡಿದರೆ ಅಲ್ಲಾನಿಗೆ ಮತ ನೀಡಿದಂತೆ, ಕಾಂಗ್ರೆಸ್ಗೆ ಮತ ನೀಡಿದರೆ ಯೇಸು ಪ್ರಭುವಿಗೆ ಮತ ನೀಡಿದಂತೆ, ಕಾಂಗ್ರೆಸ್ಗೆ ಮತ ನೀಡಿದರೆ ಶ್ರೀರಾಮನಿಗೆ ಮತ ನೀಡಿದಂತೆ, ಜೊತೆಗೆ ಹನುಮಂತನಿಗೂ ಮತ ನೀಡಿದಂತೆ ಹೀಗೆಲ್ಲ ಹೇಳ್ಕೊಂಡು ತಿರುಗಬೇಕು. ಆದರೆ ಕಾಂಗ್ರೆಸ್ ಅವರಂಥ ಹೇಳಿಕೆಗಳನ್ನ ಕೊಡಲ್ಲ ಅನಿಸುತ್ತೆ. ಬಟ್ ಬಿ ಜೆ ಪಿಗರು ಈ ರೀತಿ ಭಾವನೆಗಳ ಜೊತೆ ಬದುಕನ್ನು ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರಿಗೆ ಇನ್ನೂ ಟಿಕೆಟ್ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ಅನಂತಕುಮಾರ್ ಹೆಗಡೆ ಅವ್ರು ಬರೀ ಕಳೆದ ಒಂದು ತಿಂಗಳಿಂದ ಓ ಅಂತ ಫುಲ್ ಎಗರಾಡ್ತಾವ್ರೆ. ಫುಲ್ ಆವಾಜು. ಕಳೆದ 4.25 ವರ್ಷದಿಂದ ಎಲ್ಲಿದ್ರು ಅನಂತಕುಮಾರ್ ಹೆಗಡೆ ಅಂತ ಯಾರಿಗೂ ಗೊತ್ತಿಲ್ಲ. ಟಿಕೆಟ್ ನಮಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ, ನನ್ನ ಜೊತೆ ಚರ್ಚಿಸವ್ರೆ ಅಂತೆಲ್ಲ ಕಾಗೇರಿ ಹೇಳ್ತಾವ್ರೆ. ನೋಡಬೇಕು. ಟಿಕೆಟ್ ಕೊಟ್ಟರೆ ಅನಂತಕುಮಾರ್ ಹೆಗಡೆಗೆ ಮಿಸ್ ಆಯಿತು ಅಂದರೆ ಬೇಜಾನ್ ಜನ ಅವ್ರೆ. ಅನಂತಮೂರ್ತಿ ಹೆಗಡೆ, ವಿಶ್ವೇಶ್ವರ ಕಾಗೇರಿ ಹೆಗಡೆ, ಹಿಂಗೆ ಸಾಕಷ್ಟು ಜನ ಇದ್ದಾರೆ. ಬಿ ಜೆ ಪಿಲವರೇ, ಜೆ ಡಿ ಎಸ್ ಎಲ್ಲವರ ಆಕಾಂಕ್ಷಿಗಳು ಬೇಜಾನ್ ಜನ ಅವರೇ. ಹೀಗಾಗಿ ಬಿ ಜೆ ಪಿಗೆ ಮತ ನೀಡಿದರೆ ರಾಮನಿಗೆ ಮತ ನೀಡಿದಂತೆ ಅನ್ನೋದು ಕಾಗೇರಿಯವರ ಮಾತು. ಎಸ್ಸಿನ ಮುಂದಿನ ಸುದ್ದಿ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಲಯದಲ್ಲಿ ಪ್ರತಿಭಾವಂತರ ಕೊರತೆ ನೀಗಿಸಲು ಮೈಕ್ರೋಸಾಫ್ಟ್ ಇಂಡಿಯಾ 20 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೃತಕ ಬುದ್ಧಿಮತ್ತೆ ಕೌಶಲ ತರಬೇತಿ ನೀಡಲಿದೆ ಎಂದು ಮೈಕ್ರೋಸಾಫ್ಟ್ ಅಧ್ಯಕ್ಷ ಮತ್ತು ಸಿಇಒ ಸತ್ಯ ನಡೆಲಾ ತಿಳಿಸಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲೇ ಈ ಹೊಸ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಮುಂದುವರಿಬೇಕಾದರೆ ಯುವಜನತೆ AI ಬಗ್ಗೆ ಕಲಿತುಕೊಳ್ಳುವುದು ಅಗತ್ಯವಾಗಿದೆ ಎಂದು ಅವರು ಹೇಳಿದರು. ಈ ವಿಷಯದಲ್ಲಿ ನಮ್ಮ ಜವಾಬ್ದಾರಿ ನಿರ್ವಹಿಸುವುದು ನಮಗೆ ಸಂತೋಷದ ವಿಷಯವೇ ಆಗಿದೆ. ಕೌಶಲ ತರಬೇತಿ ಮಾತ್ರವಲ್ಲದೆ AI ವಲಯದಲ್ಲಿ ಹೊಸ ಉದ್ಯೋಗಗಳು ಕೂಡ ಸೃಷ್ಟಿಯಾಗಲಿವೆ ಎಂದು ನಡೆಲಾ ಹೇಳಿದ್ದಾರೆ. ಭಾರತವು ಅತ್ಯುತ್ತಮ ಸಾಫ್ಟ್ವೇರ್ ಡೆವಲಪರ್ಗಳನ್ನು ಹೊಂದಿದೆ ಮತ್ತು ಮೈಕ್ರೋಸಾಫ್ಟ್ ಒಡೆತನದ ಡೆವಲಪರ್ ಪ್ಲಾಟ್ಫಾರ್ಮ್ ಗಿಟ್ ಹಬ್ನಲ್ಲಿ ಭಾರತೀಯ AI ಇಂಜಿನಿಯರ್ಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಎಂದು ಅವರು ತಿಳಿಸಿದರು. ಗ್ರಾಮೀಣ ಭಾರತದಲ್ಲಿನ ಜನ ಕೂಡ ಈಗ AI ಆರ್ಥಿಕತೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಭಾರತದಂಥ ದೇಶದಲ್ಲಿ ಪ್ರಮುಖ ವಿಜ್ಞಾನ ಚಾಲಿತ ಕೈಗಾರಿಕೆಗಳಿಗೆ ಹೆಚ್ಚಿನ ಬಂಡವಾಳ ಹರಿದು ಬರುತ್ತದೆ.
ತುಂಬ ರೋಮಾಂಚನಕಾರಿಯಾಗಿದೆ. ವೈಜ್ಞಾನಿಕ ಕ್ರಾಂತಿಯನ್ನು ಮುನ್ನಡೆಸಲು ಭಾರತಕ್ಕೆ ಸಹಾಯ ಮಾಡೋದು ನಮಗೆ ನಿಜಕ್ಕೂ ಸಂತೋಷವಾಗಿದೆ ಅಂತ ಹೇಳೋರೆ. ಹೊಸ ಉದ್ಯೋಗಗಳು ಸೃಷ್ಟಿಯಾಗೋದು ಎಷ್ಟು ನಿಜನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಇರೋ ಉದ್ಯೋಗಗಳು ಚಾಪೆ ಸುತ್ಕೊಂಡು ಹೋಗೋದು ಅಷ್ಟೇ ನಿಜ. ಈಗಾಗಲೇ ಸಾಕಷ್ಟು ಜನ ನ್ಯೂಸ್ ಚಾನಲ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಆ್ಯಂಕರ್ಗಳನ್ನ ನೋಡಿರ್ಬೋದು. ಸ್ಕ್ರಿಪ್ಟ್ ತೆಗೆದುಬಿಟ್ಟು ಹಾಕ್ಬಿಟ್ರೆ ಅದು ಓದ್ಕೊಂಡು ಹೋಯ್ತದೆ. ಸುಮ್ಮನೆ ಯಾವುದೋ ಒಂದು ಹುಡುಗಿನೋ ಮಾಡೆಲ್ಲೋ ಇರೋ ಥರನೇ ಏನೋ ನಿಲ್ಸಿದ್ರೆ ಆಯಿತು. ಈಗ ಪೇಟಿಎಮ್ಮಲ್ಲಿ ನೋಡಿರ್ಬೋದು, 10 ರೂಪಾಯಿ ಹಾಕೋರು ಅಮಿತಾಬ್ ಬಚ್ಚನ್ ಹೇಳ್ತಾರೆ, 20 ರೂಪಾಯಿ ಹಾಕೋರು ಅಮಿತಾಬ್ ಬಚ್ಚನ್ ಹೇಳ್ತಾರೆ. ಅಂದರೆ ಆ ವಾಯ್ಸ್ ಮಾಡ್ಯುಲೇಷನ್ನು, ಅಂದರೆ ಅದೊಂದು ಟೆಕ್ನಾಲಜಿ, ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಹೀಗಾಗಿ ಇವೆಲ್ಲ ಫುಲ್ ದೊಡ್ಡ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ಬಿಟ್ರೆ ನ್ಯೂಸ್ ಓದೋರ್ಗೂ ಕೆಲಸ ಇರೋಲ್ಲ. ಅವೆಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಟೆಕ್ನಾಲಜಿಲಿ ಓದ್ಕೊಂಡು ಸ್ಕ್ರಿಪ್ಟ್ ಮಾಡ್ಬಿಟ್ಟು ಅಲ್ಲಿಗೆ ಹಾಕ್ಬಿಟ್ರೆ ಆಯಿತು. ಆದರೆ ಕಂಪ್ಲೀಟಾಗಿ ಸ್ಕ್ರಿಪ್ಟನ್ನು ಹಾಕಬೇಕು. ನೀವು ತಪ್ಪು ಹಾಕೋರೋ ತಪ್ಪೇ ಓದ್ಬಿಡುತ್ತೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗಲ್ಲ. ನೀವೇನು ಹೇಳ್ತೀರ ಅದು ಮಾಡಿ. ಹೀಗಾಗಿ ಅದರಿಂದ ಉದ್ಯೋಗ ಸೃಷ್ಟಿ ಆಗೋದು ಎಷ್ಟನ್ನೋ ಸತ್ಯನೋ, ಒಂದಷ್ಟು ಉದ್ಯೋಗಗಳು ಹಳ್ಳ ಹಿಡಿದು ಹೋಗೋದು ಅಷ್ಟೇ ಸತ್ಯ. ಟೆಕ್ನಾಲಜಿಯಿಂದಾಗಿ ಬದಲಾವಣೆ ಆದ ತಂತ್ರಜ್ಞಾನ ಬದಲಾದಂತೆ ಕೆಲಸಗಳು ಒಂದಷ್ಟು ಎಡವಟ್ಟುಗಳು ಆಯ್ತವೆ. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಇರೋದು 20 ಲಕ್ಷಕ್ಕೂ ಅಧಿಕ ಜನರಿಗೆ ಮೈಕ್ರೋಸಾಫ್ಟ್ ತರಬೇತಿಯನ್ನು ಕೊಡುತ್ತೆ ಅನ್ನೋದು ಗುಡ್ ಮೂವ್ ಅಂತಲೇ ಹೇಳ್ಬೋದು. ಹೆಸರಿನ ಮುಂದಿನ ಸುದ್ದಿ, AIADMK ಜತೆಗಿನ ಸಂಬಂಧ ಕಡಿದುಕೊಂಡ ಬಳಿಕ ಮುಂಬರುವ ಲೋಕಸಭಾ ಚುನಾವಣೆಗೆ ತಮಿಳುನಾಡಲ್ಲಿ ತೃತೀಯ ರಂಗ ರಚನೆಗೆ ತೀವ್ರ ಪ್ರಯತ್ನ ನಡೆಸುತ್ತಿರುವ ಬಿಜೆಪಿ ಇತರ ಪಕ್ಷಗಳ ನಾಯಕರನ್ನು ಸೇರಿಸಿ ಪಕ್ಷದ ನೆಲೆಯನ್ನು ವಿಸ್ತಾರಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ತಮಿಳುನಾಡು ರಾಜಕೀಯ ವಲಯದಲ್ಲಿ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮಾಜಿ ಶಾಸಕರು ಸೇರಿದಂತೆ AIADMKಯ ಪಾಳಯದ ನಾಯಕರ ಗುಂಪು ಬಿಜೆಪಿಗೆ ಸೇರ್ಪಡೆಗೊಂಡಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲು ಪಕ್ಷದ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರೊಂದಿಗೆ ರಾಷ್ಟ್ರ ರಾಜಧಾನಿಗೆ ಆಗಮಿಸಿದ ನಾಯಕರೆಲ್ಲರೂ ಕೂಡ ಪಕ್ಷವನ್ನು ಸೇರ್ಪಡೆ ಆದರು. ಒಟ್ಟಿನಲ್ಲಿ ಅಣ್ಣಾಮಲೈ ಏನೋ ಮಾಡ್ತಾರೆ. ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಅಣ್ಣಾಮಲೈ ದೊಡ್ಡ ಥ್ರೆಟ್ನಿಂಗ್ ಬಿಜೆಪಿ ಪರವಾಗಿ. ಹೀಗಾಗಿ 2026 ಅನ್ಕೋತೀನಿ ಅಲ್ಲಿ ವಿಧಾನಸಭಾ ಚುನಾವಣೆ. ಈ ಕಡೆಯಿಂದ ತಳಪತಿ ವಿಜಯ್ ಪಕ್ಷ ಘೋಷಿಸೋರೆ, ಈ ಕಡೆಯಿಂದ ಅಣ್ಣಾಮಲೈ ಹೆಂಗೆ ನುಗ್ತಾವ್ರೆ ಅಂದರೆ ಅವ್ರ ಸ್ಪೀಡ್ ನೋಡಿದ್ರೆ ಮೋದಿನ ಮೀರಿಸ್ಬಿಡ್ತಾರೆ ಭವಿಷ್ಯದಲ್ಲಿ. ಆ ಮಟ್ಟಿಗೆ ನುಗ್ತಾವ್ರೆ. ಹೀಗಾಗಿ ಕರ್ನಾಟಕ ಏನು ದೊಡ್ಡ ವಿಷಯ ಅಲ್ಲ. ಈಗಾಗಲೇ ಸರ್ಕಾರಗಳು ಬಂದಿದೆ ಬಿಜೆಪಿ, ಈ ಹಿಂದೆ ಕೂಡ ಇತ್ತು. ಹೀಗಾಗಿ ತಮಿಳುನಾಡಿನಲ್ಲಿ ಭವಿಷ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಅಣ್ಣಾಮಲೈ ಅತಿ ಮುಖ್ಯ ಪಾತ್ರನ ವಹಿಸ್ತಾರೆ. ಆಮೇಲೆ ಅಣ್ಣಾಮಲೈಗೆ CM ಆಗೋ ಯೋಗ ಇದೆ ಅಂತ ಯಾರು ಹೇಳಿದರು ಮೊನ್ನೆ, ಗೌರಿಗದ್ದೆ ವಿನಯ್ ಗುರೂಜಿ ಅವರು. ಹಿಂದೆ ಕೂಡ ನಾನು ಅವರು ಪೊಲೀಸ್ ಅಧಿಕಾರಿಯಾಗಿದ್ದಾಗ ಹೇಳಿದೆ ರಾಜಕೀಯಕ್ಕೆ ಬಂದೇ ಬರ್ತಾರೆ ಅಂತ. ಬಂದರು. ಈಗಲೂ ಹೇಳ್ತಾ ಇದ್ದೀನಿ ಅವರು CM ಆಗ್ತಾರೆ ಅಂತ. ಅದನ್ನು ಅಲ್ಲಗಳೆಯುವಂತಿಲ್ಲ. ಹೆಸರಿನ ಮುಂದಿನ ಸುದ್ದಿ, ಅಯೋಧ್ಯೆಯಲ್ಲಿ ನಿರ್ಮಾಣವಾಗಲಿರುವಂತಹ ಮಸೀದಿಯ ಅಡಿಪಾಯಕ್ಕೆ ಮೆಕ್ಕಾದಿಂದ ಪವಿತ್ರ ಇಟ್ಟಿಗೆಯನ್ನು ತರಲಾಗಿದೆ. ರಾಮ ಜನ್ಮಭೂಮಿ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಮುಸ್ಲಿಮರಿಗೆ ಪರಿಹಾರವಾಗಿ ನೀಡಿದ ಅಯೋಧ್ಯೆಯ ಭೂಮಿಯ ಹೊಸ ಮಸೀದಿಯ ಅಡಿಪಾಯಕ್ಕೆ ಮೆಕ್ಕಾದಲ್ಲಿ ಪವಿತ್ರಗೊಳಿಸಲ್ಪಟ್ಟಿರುವ ಇಟ್ಟಿಗೆಯನ್ನು ಬಳಸಲಾಗುತ್ತದೆ. ಈ ಪವಿತ್ರ ಇಟ್ಟಿಗೆಯನ್ನು ಕಪ್ಪು ಮಣ್ಣಿನಿಂದ ಮಾಡಿದ್ದು, ಅದನ್ನು ಚಿನ್ನದಲ್ಲಿ ಕೆತ್ತಿ ಪವಿತ್ರ ಕುರಾನ್ನ ಕೆಲವು ಉಪದೇಶಗಳನ್ನು ಹೊಂದಿದೆ ಎಂದು ಇಂಡೋ ಇಸ್ಲಾಮಿಕ್ ಸಾಂಸ್ಕೃತಿಕ ಫೌಂಡೇಶನ್ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಜೊತೆಗೆ ಇಟ್ಟಿಗೆಯನ್ನು ಮಾರ್ಚ್ 12ರಂದು ರಂಜಾನ್ ಈದ್ ನಂತರ ಅಯೋಧ್ಯೆಯ ಮಸೀದಿ ಸ್ಥಳವಿರುವ ಧನ್ನಿಪುರ ಗ್ರಾಮಕ್ಕೆ ಕೊಂಡೊಯ್ಯಲಾಗುತ್ತದೆ ಅಂತ ಮಾಹಿತಿ ನೀಡಿದ್ದಾರೆ. IICF ಸದಸ್ಯ ಮತ್ತು ಮಸೀದಿ ಅಭಿವೃದ್ಧಿ ಸಮಿತಿಯ ಮುಖ್ಯ ಸ್ತಹಾಜಿ ಅರಾಫತ್ ಶೇಖ್ ಮಾತನಾಡಿ, ಮಹಾರಾಷ್ಟ್ರದಿಂದ ಇಟ್ಟಿಗೆಯನ್ನು ಮೆಕ್ಕಾಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿನ ಪವಿತ್ರ ನೀರಿನಲ್ಲಿ ಪ್ರೋಕ್ಷಣೆ ಮಾಡಿದ್ದೇವೆ. ಅದನ್ನು ಮದೀನಾ ಶರೀಫ್ ದರ್ಗಾಗೆ ತೆಗೆದುಕೊಂಡು ಹೋಗಿ ಅಲ್ಲಿನ ಪವಿತ್ರ ನೀರಿನಲ್ಲಿ ಪ್ರೋಕ್ಷಣೆ ಮಾಡಿ ಪ್ರಾರ್ಥನೆ ಸಲ್ಲಿಸಿ ಫೆಬ್ರವರಿ 2ರಂದು ಪವಿತ್ರ ಇಟ್ಟಿಗೆಯನ್ನು ಮಹಾರಾಷ್ಟ್ರಕ್ಕೆ ತರಲಾಗಿದೆ ಅಂತ ಹೇಳೋರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು, ಈಗ ಮಸೀದಿ. ಹೆಸರಿನ ಮುಂದಿನ ಸುದ್ದಿ, ಟೀಮ್ ಇಂಡಿಯಾವಾಗಿ ಜಸ್ಪ್ರೀತ್ ಬುಮ್ರಾ ICC ಟೆಸ್ಟ್ ಬೌಲರ್ಗಳ ಶ್ರೇಯಾಂಕ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಪಡ್ಕೊಂಡಿದ್ದಾರೆ. ಟೆಸ್ಟ್ ಬೌಲರ್ಗಳ ಪಟ್ಟಿ. ಈ ಮೂಲಕ ಸಾಧನೆ ಮಾಡಿದ ಭಾರತದ ಮೊದಲ ವೇಗದ ಬೌಲರ್ ಎನಿಸ್ಕೊಂಡಿದ್ದಾರೆ. ಹಾಗೆ 3 ಸ್ವರೂಪಗಳಲ್ಲಿ ಅಂದರೆ 3 ಫಾರ್ಮೆಟ್ನಲ್ಲಿ ಅಗ್ರಸ್ಥಾನ ಕಾಣಿಸ್ಕೊಂಡು ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ಅಂದರೆ ಟೆಸ್ಟು, T20, ODI 3 ಫಾರ್ಮೆಟ್ನಲ್ಲಿ ಕೂಡ ನಂಬರ್ 1 ಬೌಲರ್ ಜಸ್ಪ್ರೀತ್ ಬುಮ್ರಾ. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯ ಮೊದಲೆರಡು ಪಂದ್ಯಗಳಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ ಬುಮ್ರಾ ಇದೀಗ 871 ಅಂಕದೊಂದಿಗೆ ನಂಬರ್ 1 ಬೌಲರ್ ಆಗಿದ್ದಾರೆ ಟೆಸ್ಟ್ನಲ್ಲಿ. ಕ್ರಿಕೆಟ್ ಇತಿಹಾಸದಲ್ಲಿ 3 ಸ್ವರೂಪಗಳಲ್ಲೂ ಅಗ್ರಸ್ಥಾನ ಅಲಂಕರಿಸಿದ ವಿಶ್ವದ ಮೊದಲ ಬೌಲರ್ ಅಂತ ಅನ್ಸ್ಕೊಂಡಿದ್ದಾರೆ. ಅಲ್ಲದೆ ಈ ಸಾಧನೆ ಮಾಡಿದ ಭಾರತದ 2ನೇ ಆಟಗಾರ. ಇದಕ್ಕೂ ಮುನ್ನ ಜಸ್ಪ್ರೀತ್ ಬುಮ್ರಾ 2022ರಲ್ಲಿ ಏಕದಿನ ಮತ್ತು T20 ಕ್ರಿಕೆಟ್ ಬೌಲರ್ಗಳ ರ್ಯಾಂಕಿಯಲ್ಲಿ ಅಗ್ರಸ್ಥಾನ ಅಲಂಕರಿಸಿದ್ರು. ಈಗ ಟೆಸ್ಟ್ನಲ್ಲೂ ನಂಬರ್ 1 ಬೌಲರ್ ಆಗಿ ಕಾಣಿಸ್ಕೊಳ್ಳೋ ಮೂಲಕ 3 ಸ್ವರೂಪಗಳಲ್ಲಿ ಅಗ್ರಸ್ಥಾನ ಕಾಣಿಸ್ಕೊಂಡ ಮೊದಲ ಬೌಲರ್ ಎಂಬ ಹಿರಿಮೆ ಪಾತ್ರರಾಗಿದ್ದಾರೆ. ಎಸ್, ಒಟ್ಟಿನಲ್ಲಿ ಈ ಹಿಂದೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ನಲ್ಲಿ, ಬೌಲಿಂಗ್ನಲ್ಲಿ ವಿಶ್ವದ ಮೊದಲ ಆಟಗಾರ ಬುಮ್ರಾ, ಬ್ಯಾಟಿಂಗ್ನಲ್ಲಿ ವಿಶ್ವದ ಮೊದಲ ಆಟಗಾರ 3 ಫಾರ್ಮೆಟ್ನಲ್ಲಿ ವಿರಾಟ್ ಕೊಹ್ಲಿ. ಅಂದರೆ ಭಾರತದ ಪರವಾಗಿ 3 ಫಾರ್ಮೆಟ್ನಲ್ಲೂ ನಂಬರ್ 1 ಸ್ಥಾನ ಅಲಂಕರಿಸಿದ 2ನೇ ಆಟಗಾರ ಬುಮ್ರಾ. ಯಾಕಂದರೆ ಬ್ಯಾಟಿಂಗಲ್ಲಿ ಆಲ್ರೆಡಿ ವಿರಾಟ್ ಕೊಹ್ಲಿ ಆ ಸಾಧನೆಯನ್ನು ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ರಾಜ್ಯಸಭೆಯಲ್ಲಿ ಮೋದಿ ಅಬ್ಬರ, ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಅಬ್ಬರ, ಬೆಂಗಳೂರಿನ ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ರಾಜ್ಯ ಬಿಜೆಪಿ ಅಬ್ಬರ.
ಲೋಕಸಭೆ ಚುನಾವಣೆ ಬರ್ತಾ ಇದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.